ದೇವನಹಳ್ಳಿಯಲ್ಲಿ ಹಾಲು ಉತ್ಪಾದಕರು ಹಾಲಿನ ಬೆಂಬಲ ಬೆಲೆ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ. ಹಾಲಿನ ಪ್ರೋತ್ಸಾಹಧನವನ್ನ ಪ್ರಸ್ತುತ ಇರುವ ₹5ಯಿಂದ ₹10ಗೆ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನಾ ರ್ಯಾಲಿ ಮೂಲಕ ಆಗಮಿಸಿದ ರೈತರು ಜಮಾಯಿಸಿದ್ರು. ಬಾಂಬುಲ್ ನಿರ್ದೇಶಕರಾದ ಬಿಸಿ ಆನಂದ್ ಮತ್ತು ಹರೀಶ್ ಗೌಡ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ವೇಳೆ ರೈತರು ತಮ್ಮ ಹಸುಗಳನ್ನು ಜಿಲ್ಲಾಧಿಕಾರಿ ಕಚೇರಿ ಬಳಿ ತಂದು ಕಟ್ಟುವ ಮೂಲಕ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಇವತ್ತಿನ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ರೈತರಿಗೆ ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಮುಖ್ಯ ಕಾರಣ. ಆ ಕಾರಣ ಏನು ಅಂದ್ರೆ ಇವತ್ತು ಏನು ಅದು ಕಚ್ಚಾ ವಸ್ತುವಿನ ಬೆಲೆ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಏನ್ ಕಚ್ಚಾ ವಸ್ತು ಬೇಕಾಗೈತೆ, ಹುಲ್ಲು, ಹಿಂಡಿ, ಬೂಸ, ಫೀಡು ಇದೆಲ್ಲಾನು ದುಪ್ಪಟ್ಟಾಗಿದೆ. ಅದು ಅಲ್ಲದೆ ಈ ಯುದ್ಧದ ಸಂದರ್ಭದಲ್ಲಿ ಬೇರೆ ಎಲ್ಲಾ ಪದಾರ್ಥಗಳು ಜಾಸ್ತಿ ಆಗಿರೋದ್ರಿಂದ ನಮ್ಮ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿದೆ. ದನಗಳು ಸಾಕೋದಲ್ಲ, ನಮ್ಮ ಜೀವನ ಮಾಡೋಕ್ಕೂ ಕಷ್ಟ ಆಗಿದೆ. ನಾವು ಇವಾಗ ಏನಾಗಿದೆ ಅಂದ್ರೆ ನಾವು ಹಸುಗಳನ್ನ ಸಾಕೋದು ನಮ್ಮ ಉದ್ಧಾರಕ್ಕೆ ಅನ್ನೋದಕ್ಕಿಂತನೂ ನಾವು ಬದುಕಿರೋದೇ ಹಸುಗಳನ್ನ ಸಾಕೋದಕ್ಕೆ ಅನ್ನೋ ತರ ನಮ್ಮ ಪರಿಸ್ಥಿತಿ ಆಗಿದೆ. ಹಂಗಾಗಿ ಇವತ್ತಿನ ಹಾಲಿನ ಬೆಲೆ ಏನ್ ₹35 ಕೊಡ್ತಾ ಐತೆ ಆ ದರನ ₹10 ಸೇರಿಸಿ ₹45 ಮಾಡಬೇಕು. ಮತ್ತೆ ಪ್ರೋತ್ಸಾಹಧನ ಅಂತ ಏನ್ ₹5 ಕೊಡ್ತಾ ಐತೆ ಅದನ್ನ ₹5 ಸೇರಿಸಿ ₹10 ಕೊಡ್ಬೇಕು ಅಂತ ನಮ್ಮ ಇವತ್ತಿನ ಮುಖ್ಯ ಉದ್ದೇಶ, ಈ ಹೋರಾಟದ ಉದ್ದೇಶ ಆಗೈತೆ. ಆ ಹೋರಾಟ ಎಲ್ಲಿವರೆಗೂ ನಡೀತದೆ ಅಂದ್ರೆ ಅದು ಪೂರ್ತಿ ಆಗೋವರೆಗೂ ನಮ್ಗೆ ಅದು ಏನು ₹15 ನಮ್ಗೆ ಒಟ್ಟಾರೆ ₹15 ನಮಗೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಾವು ಮುಂದೆ KMF ಮುಂದೆ ಧರಣಿ ಮಾಡೋಕ್ಕೂ ಹಿಂಜರಿಯಲ್ಲ. ಹಿಂದೆಲ್ಲ ಮಾಡಿದ್ದೀವಿ, ಈಗೂ ಹೋಗ್ತೀವಿ. ಈಗೇನಂದ್ರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ KMF ಮುತ್ತಿಗೆ ಹಾಕೋದು ಗ್ಯಾರಂಟಿ ಆಗ್ತದೆ. ಇಡೀ ಬೆಂಗಳೂರು ಜನ ಆಚೆ ಈಚೆ ಹೋಗಕ್ಕಾಗದೇ ಇರೋ ರೀತಿ ಪ್ರತಿಭಟನೆಗಳನ್ನ ಮಾಡ್ತೀವಿ. ಈಗ ನನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮಗೆ ತಲುಪಿಸೋದಕ್ಕೆ ಬಂದಿದ್ದೀವಿ. ನಮ್ಮನ್ನ ಅಸಹಾಯಕ ಮಾಡ್ಕೊಳೋದು ಅಂದ್ರೆ ಅದು ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗಷ್ಟೇ ಇರೋದು. ನಿಮ್ಮ ಹಣಬಲ ಇರ್ಬೋದು, ನಿಮ್ಗೆ ಯಾವುದೇ ಬಲ